ಹಲೋ ಫ್ರೆಂಡ್ಸ್, ಇವತ್ತು ಆಲೂ ಕೂರ್ಮಾ ಭಾಜಿ ಪೂರಿ ಜೊತೆ ಊಟ ಮಾಡಲಿಕ್ಕೆ ಟೇಸ್ಟಿ ಪಲ್ಯ ಮಾಡೋದು ಹೆಂಗೆ ಅಂಥೇಳಿ ನೋಡಂಬರ್ರಿ. ಇಲ್ಲಿ ನಾ 3 ಮೀಡಿಯಮ್ ಸೈಜ್ ಆಲೂ ತೊಗೊಂಡಿನಿ ರೀ. ಇವು ಕುಕ್ಕರ್ನಾಗ ಕುದಿಸಿ ಮ್ಯಾಲಿನ ಸೊಪ್ಪಿ ತೆಗೆದು ಮ್ಯಾಶ್ ಮಾಡಿ ಇಟ್ಕೋಬೇಕು. ಒಂದು ಕಡಾಯಿದಾಗ 4 ಚಮಚ ಎಣ್ಣೆ ಹಾಕಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹೆಚ್ಚಿಗಿರ್ಬೇಕು, ಅಂದರೆ ಟೇಸ್ಟ್ ಇದು ಆಗ್ತದೆ. 2 ಚಮಚ ಎಣ್ಣೆ, 1 ಚಮಚ ಬೆಣ್ಣೆ ಹಾಕಿದ್ರೂ ನಡೀತದೆ. ನಾ ಇಲ್ಲಿ ಬರೀ ಎಣ್ಣೆನೇ ತೊಗೊಂಡಿನಿ. ಎಣ್ಣೆ ಕಾಯ್ದ ಮೇಲೆ ಸಾಸಿವೆ ಜೀರಿಗೆ ಹಾಕಬೇಕು. ಸಾಸಿವೆ ಜೀರಿಗೆ ಚಟಪಟ ಅನ್ನಣನೇ ಉಳ್ಳಾಗಡ್ಡಿ ಹಾಕಬೇಕು. ಇಲ್ಲಿ ಮೀಡಿಯಮ್ ಸೈಜಿಂದು 4 ಉಳ್ಳಾಗಡ್ಡಿ ತೊಗೊಂಡಿನಿ ರೀ. ಆಮೇಲೆ ಒಂದು 4 ಹೆಸರು ಬೆಳ್ಳುಳ್ಳಿ ತೊಗೋಬೇಕು. ಕುಟ್ಟಿ ಇಟ್ಕೊಂಡಿದ್ದದ ದಪ್ಪ ದಪ್ಪ, ಅದು ಹಾಕಬೇಕು. ಕರಿಬೇವು, ಇಲ್ಲೊಂದು ಟಿಪ್ಸ್, ಉಳ್ಳಾಗಡ್ಡಿ ಭಾಳ ಇದ್ವು ಅಂದ್ರೆ ಲಘು ಕೆಂಪು ಆಗ್ಬೇಕಾದ್ರೆ ಒಂದು ಅರ್ಧ ಚಮಚ ಸಕ್ಕರೆ ಹಾಕಬೇಕು, ಅಂದ್ರೆ ಜಲ್ದಿ ಕೆಂಪು ಆಗ್ತಾವೆ. ಈಗ ಇದು ಕೆಂಪಾಗ್ಯಾವ ನೋಡ್ರಿ. ಈಗ ಬಟಾಟಿ ಮ್ಯಾಶ್ ಮಾಡಿದ್ದು ಹಾಕ್ಬೇಕು ಇದ್ರೊಳಗೆ. ಈಗ ಬಟಾಟಿ ಮ್ಯಾಶ್ ಮಾಡಿ ಇಟ್ಕೊಂಡಿನಿ, ಇದು ಹಾಕಬೇಕು. ಈಗ ಆಲೂ ಹಾಕಿದ್ದದು ನೋಡ್ರಿ. ಇದು ಚಲೋ ಕಲಿಸ್ಕೋಬೇಕು. ಇದಕ್ಕೀಗ ಮಸಾಲೆ ಹಾಕಬೇಕು. ಅರಿಶಿನ, ಪಾವ್ ಭಾಜಿ ಮಸಾಲ, ಮನ್ಯಾಗ ಮಾಡಿದ ಮಸಾಲೆ ಇರ್ತದಲ್ಲ, ಸ್ವಲ್ಪ ಟೇಸ್ಟ್ ಬರೋ ಕಡೆಯಿಂದ ಚಾಟ್ ಮಸಾಲ ಹಾಕಬೇಕು. ಅಚ್ಚ ಖಾರದ ಪುಡಿ 2 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಲೋ ಕಲಿಸ್ಬೇಕಿದೆಲ್ಲ. ಈ ಥರ ಆಗ್ತದೆ. ಈಗ ನೀರು ಹಾಕಬೇಕು. ಕೊತ್ತಂಬರಿ ಹಾಕಬೇಕು. ಈ ಥರ ಗ್ರೇವಿ ಆದಂಗೆ ಆಗ್ತದೆ ಇದು ಪಲ್ಯ. ಪೂರಿ ಜೊತೆ, ಜೀರಾ ರೈಸ್ ಜೊತೆ ಭಾಳ ಟೇಸ್ಟಿ ಇರ್ತದೆ. ಈಗ ಕುದಿಯ ಮುಂದೆ ಬೆಣ್ಣೆ ಇರಲ್ಲ ಹೋದ್ರೆ ಈಗ ಒಂದು ಸ್ವಲ್ಪ ತುಪ್ಪ ಹಾಕಬೇಕು, ಅಂದರೆ ಟೇಸ್ಟ್ ಚಲೋ ಬರ್ತದೆ. ಒಂದು ಚಮಚ ತುಪ್ಪ ಹಾಕಬೇಕು. ನಾವು ಉಳ್ಳಾಗಡ್ಡಿ ಇದು ಮಾಡೋ ಮುಂದೆ ಸ್ವಲ್ಪ ಸಕ್ಕರೆ ಹಾಕಿದ್ದೇವಲ್ಲ, ಈಗೇನು ಸಕ್ಕರೆ ಹಾಕೋದೇನು ಬೇಕಾಗಂಗಿಲ್ಲ. ಅದಕ್ಕೆ ಬ್ಯಾಲೆನ್ಸ್ ಆಗ್ತದೆ. ಈ ಥರ ಆಗ್ತದೆ ನೋಡಿರಿ. ಯಾರು ನನ್ನ ಚಾನಲಿಗೆ ಹೊಸವ್ರಿದ್ರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.